WALK ವಾಲ್ಕ್ WALK ವಾಲ್ಕ್ WALK ವಾಲ್ಕ್ ವಾಲ್ಕ್ ತಲ್ಲಲೆ ವಾಕ್ ಎಲ್ಲ ಸೈಲೆಂಟ್ ಎಲ್ಲ ಸೈಲೆಂಟಾ ಮತ್ತೆ ಇನ್ನ ಉಳಿಕಿದ್ದೆ ಡ್ಯಾನ್ಸ್ ಮಾಡಕತ್ತವ ಈಗ ಒಂದು ಬಿಟ್ರೆ ಚೆಡ್ಡಾಗ ಒಂದು ಮಾಡ್ತಿಂತ ನೋಡ ಪಿನ್ ಅಷ್ಟಿಲ್ಲ ಜಾಸ್ತಿ ಮಾಡ್ತಾನ ಬಾಂಬ್ ಪಿನ್ ಸಣ್ಣದೇ ಇರುತ್ತೆ ತೆಗೆದ್ರೆ ಬ್ಲಾಸ್ಟ್ ಆಗುತ್ತೆ ಓ ಹೌದಾ ಹೊರಗೆ ತೆಗೋ ನೋಡ್ಕೊತೀನಿ ನಾನು ತೋರಿಸಿಲ್ಲ ಏತುಗಲ್ ಸನ್ನಿ ಲಿಯೋನಿ ಫುಲ್ HD ಭಕ್ತಿ ಗೀತೆಗಳು ಎಲ್ಲ ಏನು ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಭಕ್ತಿ ಗೀತೆಗಳು ಸರ್ಚ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ಭಕ್ತಿ ಗೀತೆಗಳ ಆದ್ರೆ ಭಕ್ತಿ ಗೀತೆಗಳು ಎಲ್ಲಿ ಬರ್ತವೆ ಬರೀ ಹುಡುಗಿರು ಸಣ್ಣ ಸಣ್ಣ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡೋ ವಿಡಿಯೋಸ್ ಬರ್ತಾವ ನೋಡಿದ್ರಾಗ ಅದೇನು ಇನ್ಸ್ಟಾಗ್ರಾಮ್ ಏನೋ ತು ನನ್ನ ಎಕ್ಸ್ಪ್ಲೋರ್ ಪೇಜ್ನಾಗಂತೂ 3 ತಿಂಗಳಿಂದ ಆ ಹುಡುಗಿರು ಬಿಕ್ಕಿನಿ ಹಾಕೊಂಡಿರೋ ವಿಡಿಯೋಸ್ಗಳು ಬಿಟ್ಟು ಏನ್ ಬರ್ತವೆ ನೋಡು ಸರ್ ನೀವು ಯಾವ ವಿಡಿಯೋಸ್ ಜಾಸ್ತಿ ನೋಡಿ ಲೈಕ್ ಬರ್ತಿರ್ತೀರಿ ಅಂತವೇ ವಿಡಿಯೋಸ್ ಕಳಿಸ್ತಾರೆ ಸರ್ ನಿಮಗೆ ಅದು ಏನು ಎರರಾಗಿ ಬರಕತ್ತಲ್ಲ ಅಷ್ಟೇ ನಾನೇನು ನೋಡಿಲ್ಲ ಅಂತವ ಫಸ್ಟ್ ಆಫ್ ಆಲ್ ನಾನು ನನ್ನ ಜೀವನದಲ್ಲೇ ಯಾವ ಹುಡುಗಿನೂ ತಲೆ ಎತ್ತಿ ಕೂಡ ನೋಡಲ್ಲ ಓ ತಲೆ ಎತ್ತಿ ನೋಡಿಲ್ಲ ಅಂತೆ ಮತ್ತೇನು ಬಗ್ಗೆ ನೋಡ್ತಿದ್ರಣ್ಣ ಲೈ ಮಿಸ್ ಕಾಲ್ ಫೋಟೋಸ್ ತೋರಿಸ್ತೀನಿ ಅವೇನೇನಂತ ಹೇಳು ಸೈಕ್ಲಿಂಗ್ ಮಾಡ್ತಿದಾರ ಗುಡ್ ಸ್ವಿಮ್ಮಿಂಗ್ ಮಾಡ್ತಿದಾರ ಗುಡ್ ಏನಿದು ಅಯ್ಯೋ ನಿನ್ನೆ ಬಬಲ್ ಗಮ್ ತಿಂದ್ಬಿಟ್ರೇನು ಇವತ್ತು ಕೆಳಗಡೆಯಿಂದ ಹೊರಗೆ ತೇಕತ್ತಾರ ಎಕ್ಸರ್ಸೈಸ್ ಫೋಟೋಲೆ ಅದು ಇವನ್ ಯಾವನು ಆ ಕಾಂಗಾರ ಡ್ರಾಯಿಂಗ್ ಬಿಡ್ಸಕ್ಕೆ ಹೇಳಿದ್ನಲ್ಲ ಅದನ್ನಾದ್ರೂ ಬಿಡಿಸ್ಯಾ ತೋರ್ಸ ನೋಡಿ ಗುಡ್ ವೆರಿ ಗುಡ್ ಇಷ್ಟು ಚೆನ್ನಾಗಿ ಕಾಂಗಾರ ಬಿಡಿಸಿದ್ದು ನಾನು ಇದುವರೆಗೆ ಯಾರಿಗೂ ನೋಡಿಲ್ಲ ಶಬಾಷ್ ಸಾಮಾನ್ಯ ಕಾಂಗಾರು ಹೆಂಗ್ ಬಿಡಿಸ್ಬೇಕು ನಿಮ್ಮ ಮನೆ ಹತ್ರ ಬೀದಿ ನಾಯಿ ಕಾಕ ಮಾಡೋದು ನೋಡಿಯಾ ಅದು ಬಿಡಿಸು ಬಾ ಸಖತ್ತು ಬಂದಿದ್ ಬಿಡ್ಲ ಡ್ರಾಯಿಂಗು ನೋಡ್ತಿದ್ರೆ ತಗೊಂಡು ಮುತ್ತು ಕೊಡ್ಬೇಕು ಅನ್ಸಕತ್ತೈತೆ ಮುತ್ತು ಕೊಡ್ಬೇಕು ಅನ್ಸಕತ್ತ ತರೋಣ ಚಾಲೆಂಜ್ ಏನು 500 ರೂಪಾಯಿ ಬೆಟ್ಟ ಓಕೆ ನಿಮ್ಮ ಬಾಯಿಂದ ಅನ್ಸ್ಲಾ ಅನ್ಸ್ ಈಗ ಅಂದ್ರಿ ನೋಡ್ರಿ ಅನ್ಸ್ 500 ಕೊಡ್ರಿ 500 ಬಂತು ನನ್ನ 500 ರೂಪಾಯಿ ಲೇ ಇನ್ನು ಹಿಂಗೆ ಎಷ್ಟು ಸ್ಕ್ಯಾಮ್ ಮಾಡ್ತಿಲ್ಲ ನನಗೆ ನಾನೇವ ನಿಮಗೆ ಸ್ಕ್ಯಾಮ್ ಮಾಡಿದೆ ತಾರ 700 ರೂಪಾಯಿ ಇಸ್ಕೊಂಡು 3 ತಾಸಿಂದು ಬ್ಲೂ ಫಿಲ್ಮ್ ಹಾಕೊಟ್ಟಲ್ಲ ಈ ಪೆಂಡ್ರೈವ್ನಾಗ ಎಲ್ಲೈತಿ ಬ್ಲೂ ಫಿಲ್ಮ್ ಇದ್ರಾಗ ಅವತಾರ 2 ಮೂವಿ ಐತಿ ಇದ್ರಾಗ ಅಯ್ಯೋ ಆ ಮೂವಿ ನೋಡಿತಾರ ನೀವು ಎಲ್ಲರೂ ಬ್ಲೂ ಕಲರು ಬ್ಲೂ ಫಿಲ್ಮ್ ಅದು ಹೋಗ್ಲಿ ಬೇಡ ಇನ್ನೊಂದ್ಸಾರಿ 2,000 ರೂಪಾಯಿ ಇಸ್ಕೊಂಡು ಬಾಲಿವುಡ್ ಹೀರೋಯಿನ್ಸ್ ಬಾತ್ರೂಮ್ ವಿಡಿಯೋಸ್ ಹಾಕೊಟ್ಟಿ ಮತ್ತೆ ಅದ್ರಾಗ ನೋಡಿದ್ರೆ ಬಚ್ಚಲ್ ಮನೆ ಟೈಲ್ಸು ನಲ್ಲಿ ಕಮೋಡು ಶವರು ಅವೇ ವಿಡಿಯೋಸ್ ಇದ್ವು ತಯ್ಯ ನಾನೇನು ಬಾಲಿವುಡ್ ಹೀರೋಯಿನ್ಗಳು ಸ್ನಾನ ಮಾಡೋ ವಿಡಿಯೋಸ್ ಅಂದಿದ್ನ ಬಾತ್ರೂಮ್ ವಿಡಿಯೋಸ್ ಅಂದಿದ್ದೆ ಅದಕ್ಕೆ ಅವ್ರ ಮನೆಯೆಲ್ಲ ಬಾತ್ರೂಮ್ ವಿಡಿಯೋಸ್ ಹಾಕೊಟ್ಟಿನಿ ನನ್ನ ತಪ್ಪು ಇಲ್ಲ ತಪ್ಪು ನಿಂದಲ್ಲ ನೀನ್ ನಂಬಿದ್ನಲ್ಲ ಅದು ನನ್ನ ತಪ್ಪು ಹೋಗ್ಲಿ ಬಿಡ ಅದ್ಯಾರೋ ಕಾಲೇಜ್ ಹಿಂದ್ಗಡೆ ಮಾಟ ಮಾಡಿಸಿ ಗೊಂಬೆ ಹಾಕಿದಾರಂತ ಅದು ತೆಗಿಸಕ್ಕೆ 8,000 ಇಸ್ಕೊಂಡಲ್ಲ ಅದನ್ನ ತೆಗಿಸಿದ್ಯಾ ಇಲ್ಲ ಅಯ್ಯೋ ಮೊನ್ನೆ ಅಮಾವಾಸ್ಯೆ ದಿನ ಕೇರಳದ ಸ್ವಾಮೀಜಿ ಹತ್ರ ತೆಗಿಸಿನಿ ನೀವೇ ನೋಡಿ ಗೊಂಬೆ ಇದೆ ಅದು ಯಾರೋ ನಮ್ ಕಾಲೇಜಿಗೆ ಒಳ್ಳೆದಾಗ ಬರ್ತಂತ ಮಾಡ್ಸಾಕ್ಬಿಟ್ಟಿದ್ರು ಅದು ಮಾಡ್ಸಕ್ಕಿದ್ ಗೊಂಬೆ ಅಲ್ಲದು ಒಂದು ವಾರದಿಂದ ಕಳೆದೋಗಿತ್ತು ನಂದು ಕೀಚಂದು ವಡಫೋನ್ ಗೊಂಬೆ ಅದು ಅಯ್ಯ ನಿನ್ನ ವಡಫೋನ್ ಗೊಂಬೆ ತೋರಿಸಿ ಮಾಟ ಬಂದ್ರದ ಗೊಂಬೆ ಅಂತ ನಾವು ನಂಬಿಸಿಯಲ್ಲ ಆಯ್ತಿಲ್ಲ ನಿನಗೆ ಸಾರಿ ಬ್ಲಾಕ್ ಬೇಡೆ ಸರ್ ನಿನ್ನೆ ಹಿಸ್ಟ್ರಿ ಥರ್ಡ್ ಚಾಪ್ಟರ್ ಸ್ವಲ್ಪ ಬೆಳಿಗ್ಗೆ ನೋಡ್ಕೊಂಬಂದೆ ಅಯ್ಯೋ ಬೆಳಿಗ್ಗೆ ಮನೆ ಮುಂದೆ 9 ಚುಕ್ಕಿ ರಂಗೋಲಿ ಹಾಕಿದೆ ಸರ್ ಅದಕ್ಕೆ ಟೈಮ್ ಆಗ್ಬಿಡ್ತು ತಯ
ಎಲ್ಲ ಸುಲಿತಾರೆ ಇದು ನಂಬೇಡಿ ನೀವು. ಇವತ್ತು ಬೆಳಿಗ್ಗೆ ಅವಳದು ರಂಗೋಲಿ ನಾನು ನೋಡಿನಿ. 9 ಚಿಕ್ಕ ರಂಗೋಲಿ ಎಲ್ಲ ತರದು ಫೋನ್ ಇದು ಪ್ಯಾಟರ್ನ್, ಮೊಬೈಲ್ ಫೋನ್ ಪ್ಯಾಟರ್ನ್ ಹಾಕಿ 9 ಚಿಕ್ಕ ರಂಗೋಲಿ ಅಂತೆ. ಹೋಗ್ಲಿ ಬಿಡು. ಬ್ಲ್ಯಾಕ್ ಬ್ಯೂಟಿ ಹೇಳು, ವಿಚ್ ಈಸ್ ದ ಮೋಸ್ಟ್ ಫೇಮಸ್ ಟ್ರೂ ಲವ್ ಸ್ಟೋರಿ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿ ಅತಿ ಪ್ರಸಿದ್ಧವಾದ ಟ್ರೂ ಲವ್ ಸ್ಟೋರಿ ಯಾವುದು? ಟ್ರೂ ಲವ್ ಸ್ಟೋರಿನ ಜಗತ್ತಿನಲ್ಲಿ ಅತಿ ಪ್ರಸಿದ್ಧವಾದ ಟ್ರೂ ಲವ್ ಸ್ಟೋರಿ ಯಾರ್ದು ಅಂದ್ರೆ ಆಪ್ತ ಮಿತ್ರ ನಾಗವಲ್ಲಿ ಮತ್ತೆ ಡ್ಯಾನ್ಸರ್ ರಾಮನಾಥಂದು. ನಾಗವಲ್ಲಿ ರಾಮನಾಥ. ಮೆಂಟ್ಲು ರೋಮಿಯೋ ಜೂಲಿಯಟ್ ಆದ್ರ ಆನ್ಸರು. ಹೌದಾ? ಏನನ್ನ ಹೇಳ್ತಿದ್ದೆ ಮೆಂಟ್ಲು. ಲೇ ಮಿಸ್ ಕಾಲ್. ಲಕ್ಷ ಕೊಟ್ಟು ಕೇಳಿಗ. ಲಕ್ಷ ಇಲ್ಲ ನನ್ನ ಹತ್ರ. ನನ್ನ ತೆಗಿರೋದೇ ಬರೀ 2 ರೂಪಾಯಿ. ಲೇ ಲಕ್ಷ ಅಲ್ಲ ಲೇ, ಲಕ್ಷ. ರೋಮಿಯೋ ಮತ್ತೆ ಜೂಲಿಯಟ್ ಇವರಿಬ್ರು ಒಬ್ರಿಗೊಬ್ರು ಏನಾಗಬೇಕು? ಅದು ಅವರಿಬ್ರು ರೋಮಿಯೋ ಹಸ್ಬೆಂಡು ಜೂಲಿಯಟ್ ವೈಫು. ರೋಮಿಯೋ ಹಸ್ಬೆಂಡು ಜೂಲಿಯಟ್ ವೈಫು. ಹೇಳ, ರೋಮಿಯೋ ಯಾನ್ ಪಂಪು ಜೂಲಿಯಟ್ ಪೈಪು. ಯಾನ್ ಪಂಪು ಪೈಪಾ? ಲೇ ಯಾವಲ್ಲ ಇದು ಹೇಳ್ಕೊಟ್ಟಿದ್ದು ನಿನಗೆ? ಸಾಮಾನ್ಯ ಹೇಳ್ಕೊಟ್ಟಿದ್ದು. ನಾನು ಹೇಳ್ಕೊಟ್ಟ? ಲೇ ಯಾಕೆ ಸಣ್ಣ ಕಟ್ತವಾ? ತಾರ್ ನಾನು ಹೇಳ್ಕೊಟ್ಟಿದ್ದೆ ಬೇರೆ, ಅವ್ನು ಹೇಳಿದ್ದೆ ಬೇರೆ. ತಾರ್ ತಾರ್ ನಾನು ಹೇಳ್ಕೊಟ್ಟಿದ್ದೆ ಬೇರೆ, ಅವ್ನು ಹೇಳಿದ್ದೆ ಬೇರೆ. ತಾರ್ ನಿನ್ನ ಮಗನೇ. ನೆಕ್ಸ್ಟ್ ಡೊಲೆ ಸರ್. ಸರ್, ಅಣು ಬಾಂಬ್ ಎಂದರೇನು? ಅಣು ಬಾಂಬ್ ಎಂದರೇನು? ನನ್ನ ಲವರ್ ಅಣು ಪುರ್ರ ಅಂತ ಬಿಟ್ಟ ಬಾಂಬೆ ಅಣು ಬಾಂಬ್. ಯಾಕೆ ಸರ್ ಸೈಲೆಂಟ್ ಇದ್ದೀರಾ? ಉತ್ತರ ಹೇಳಿ ಸರ್. ಅದು ನಮ್ಮ ಮನೇಲಿ ದೊಡ್ಡವರಿಗೆ ಎದುರು ಉತ್ತರ ಕೊಡಬಾರ್ದು ಅಂತ ಹೇಳ್ಕೊಡ್ರಿ ಸರ್. ಅಯ್ಯೋ ಟೀಚರಿಗೆ ಉತ್ತರ ಕೊಡ್ಬೋದು ಸರ್. ಹೋಗ್ಲಿ ಬಿಡು, ಸಿಂಪಲ್ ಅಂತ ಕೇಳ್ತೀನಿ. ಐಸಾಕ್ ನ್ಯೂಟನ್ ಯಾವಾಗ ಹುಟ್ಟಿದ ಹೇಳು? ಅದು ಐಸಾಕ್ ನ್ಯೂಟನ್ ಯಾವಾಗ ಹುಟ್ಟಿದ? ತರ ಆನ್ಸರ್ ನಾನು ಹೇಳ್ಬೋದಾ? ಫಸ್ಟ್ ಟೈಮ್ ಕೈ ಎತ್ಬಿಟ್ಟು ಇವತ್ತು. ಇದ್ರ ಆನ್ಸರ್ ಗೊತ್ತಿತ್ತಾರ ನನಗೆ. ಬಾ 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 ಬಾ, ಗುಡ್, ವೆರಿ ಗುಡ್. ಸರ್ ನೀನು ಹೇಳು, ಐಸಾಕ್ ನ್ಯೂಟನ್ ಯಾವಾಗ ಹುಟ್ಟಿದ? ಐಸಾಕ್ ನ್ಯೂಟನ್ ಅವ್ರ ಅಪ್ಪ ಅಮ್ಮನ ಮದುವೆ ಆಗಿ ಫಸ್ಟ್ ನೈಟ್ ಆಗಿ ಕರೆಕ್ಟ್ 9 ತಿಂಗಳು ಹುಟ್ಟಿದ. ನಿನಗೆ ಆನ್ಸರ್ ಕೇಳಿದ್ನಲ್ಲ, ಅದು ನನ್ನ ತಪ್ಪು. ತಪ್ಪ? ಮೋಸ್ಟ್ಲಿ 7 ತಿಂಗಳಿಗೆ ಹುಟ್ಟಿರ್ಬೇಕು. ಲೇ ಇನ್ಮೇಲಾದ್ರೂ ಚೆನ್ನಾಗಿ ಓದಿ ರ್ಯಾಂಕ್ ಸ್ಟೂಡೆಂಟ್ಗಳ ತರ ದೇಶಕ್ಕೆ ಒಳ್ಳೆ ಹೆಸರು ತರಲಿ. ಅಯ್ಯೋ ರ್ಯಾಂಕ್ ಸ್ಟೂಡೆಂಟ್ಗಳು ಎಲ್ಲಿ ದೇಶಕ್ಕೆ ಒಳ್ಳೆ ಹೆಸರು ತರ್ತಾರೆ ಸರ್? ಅವ್ರು ರ್ಯಾಂಕ್ಗಳು ತಗೊಂಡು ಬೇರೆ ದೇಶಕ್ಕೆ ಓಡೋಗ್ತಾರ. ನಾವು ಫೇಲ್ ಆಗಿರೋ ಈ ದೇಶಕ್ಕೋಸ್ಕರ ಇಲ್ಲೇ ಇರ್ತೀವಿ. ಇಂಥವ್ರೇನಾದ್ರೂ ಇದ್ಬಿಟ್ರೆ ನಮ್ಮ ದೇಶ ಉದ್ಧಾರ. ಮನೆಯಲ್ಲಿ ಮೂವೀಸು ಸೀರಿಯಲ್ಸ್ ಬದಲು ಕ್ವಿಜ್ ಪ್ರೋಗ್ರಾಮ್ಸು, ಕನ್ನಡದ ಕೋಟ್ಯಾಧಿಪತಿ, ತಟ್ ಅಂತೇಳಿ ಇವು ನೋಡಕ್ ಹೇಳಿದೆ. ಯಾರು ನೋಡಕತ್ತೀರಿ? ನಾನು ನೋಡ್ತಿದ್ದೀನಿ. ನಾನು ದಿನ ನೋಡ್ತೀನಿ. ನಾನು ನಮ್ಮ ಅಪ್ಪನ ಜೊತೆ. ನಿಮ್ಮ ಅಪ್ಪನ ಜೊತೆ ನೋಡ್ತೀಯಾ? ಗುಡ್, ವೆರಿ ಗುಡ್. ಏನ್ ನಿಮ್ಮ ಅಪ್ಪನ ಹೆಸರು? ಫಸ್ಟ್ 4 ಆಪ್ಷನ್ ಕೊಡಿ, ಆಮೇಲೆ ಹೇಳ್ತೀನಿ. 4 ಆಪ್ಷನ್ ಕೊಡ್ಬೇಕಾ? ಲೇ ಇನ್ಮೇಲೆ ನಿಮ್ ಕ್ವಿಜ್ ಪ್ರೋಗ್ರಾಮ್ ನೋಡ್ಬಲ್ಲೆ. ಇನ್ಮೇಲೆ ಕಾಲೇಜಲ್ಲಿ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಇರ್ತವೆ. ಯಾರು ಆಬ್ಸೆಂಟ್ ಗಿಬ್ಸೆಂಟ್ ಆಗಂಗಿಲ್ಲ. ನಾಳೆಯಿಂದ ಯಾರಾದ್ರೂ ಆಬ್ಸೆಂಟ್ ಆದ್ರೆ ಅವ್ರ ಮನೆಗೆ ಫೋನ್ ಹೋಗುತ್ತೆ. ನಮ್ಮ ಮನೆಗೆ ಐಫೋನ್ ಕಳಿಸ್ರಿ. ಐಫೋನ್ ಕಳಿಸ್ಬೇಕಂತೆ. ಎಕ್ಸಾಮ್ ಯಾವಾಗಿಡ್ಲಿ? ಸರ್ ಬರೀ ಫೇಲ್ ಆಗತ್ತೀನಿ. ಒಂದು ಒಳ್ಳೆ ಮುಹೂರ್ತ ನೋಡಿರಿ ಸರ್. ಓಕೆ, ನೆಕ್ಸ್ಟ್ ವೀಕ್ ಮಂಗಳವಾರ ಬರ್ತೀನಿ. ಓಕೆ ಸರ್. ಬ್ಲ್ಯಾಕ್ ಬಿಡೆ ಚೆನ್ನಾಗಿ ಓದ್ಕೊಂಬರ್ಬೇಕಾ? ಅಯ್ಯೋ ಈ ಸಾರಿ ನೋಡಿ ನೀವು ಚೆನ್ನಾಗಿ ಓದ್ಕೊಂಬರ್ತೀನಿ. ಪಾಸ್ ಆದ್ರೆ ನಮ್ಮ ಮನೇಲಿ 8,000 ರೂಪಾಯಿದು ಫೋನ್ ಕೊಡ್ತೀನಿ ಅಂತ ಹೇಳಾರ. ಪಾಸ್ ಆದ್ರೆ ಬರೀ 8,000 ರೂಪಾಯಿ ಫೋನ. ನಮ್ಮ ಮನೇಲಿ ಫೇಲ್ ಆದ್ರೆ 3 ಲಕ್ಷ ರೂಪಾಯಿ ಆಟ ಕೊಡ್ತೀನಿ ಅಂತ ಹೇಳಿದ್ರ. ಸರ್ ಈ ಚೀಟಿಲಿ ಏನ್ ಬಂದಿದೆ ಸ್ವಲ್ಪ ಓದ್ತೀರಾ? ಏನಿದು? ನನಗೂ ಇಂಗ್ಲಿಷ್ ಮೇಡಮ್ಗೂ ಅಫೇರ್ ಇದೆ. ಏನೀಗ? ಏನಿದು? ಏನಿಲ್ಲ ಸರ್, ನಾನು ಸಾಮಾನು ಒಂದಿನ ಲೀವ್ ಹಾಕ್ತೀವಿ. ಲೀವಾ ಕೊಡಂಗಿಲ್ಲ ಬಿಡ. ಅಯ್ಯೋ ನೀವು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹೆಂಡತಿ ಕೈಯಿಂದ ತಗೊಂತೀವಿ. ಹಿಂಗೆ ಹಿಂಗೆ ನನಗೂ ಇಂಗ್ಲಿಷ್ ಮೇಡಮ್ಗೂ ಅಫೇರ್ ಇದೆ. ಏನೀಗ? ಲೀವ್ ಕೊಡ್ತೀರಾ ಇಲ್ಲ ಇದು ನಿಮ್ಮ ಹೆಂಡತಿಗೆ ತೋರಿಸ್ಬೇಕಾ? ಸ್ಟೂಡೆಂಟ್ ರಾಕ್, ಟೀಚರ್ ಶಾಕ್. ನಾನು ಅದನ್ನ ಸುಳ್ಳಂತ ಪ್ರೂವ್ ಮಾಡಿದ್ರೆ? ಸುಳ್ಳಂತ ಪ್ರೂವ್ ಮಾಡ್ತೀರಾ? ಹೆಂಗೆ? ಹಿಂಗೆ. ಸರ್ ಈ ಚೀಟಿಲಿ ಏನ್ ಬಂದಿದೆ ಸ್ವಲ್ಪ ಓದ್ತೀರಾ? ಲೀವ್ ಕೊಡ್ತೀರಾ ಇಲ್ಲ ಇದು ನಿಮ್ಮ ಹೆಂಡತಿಗೆ ತೋರಿಸ್ಬೇಕಾ? ಈ ಸಾತಿ ಟೀಚರ್ ರಾಕ್, ಸ್ಟೂಡೆಂಟ್ ಶಾಕ್. 'Cause I've been living life right like I